ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ದಾವಣಗೆರೆ ಏನೆಲ್ಲ ಹೈಡ್ರಾಮಗಳಾಯ್ತು, ಕೊನೆಗೆ ಅದೆಲ್ಲವೂ ಕೂಡ ತಣ್ಣಗಾಯ್ತು. ಈಗ ನಾವು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಬಾಗಲಕೋಟೆಯಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಕ್ಯಾಂಪೇನ್ ಮಾಡಲಾಗ್ತಾ ಇದೆ, ಕಾಂಗ್ರೆಸ್ ಇಂದ ಏನೆಲ್ಲ ರಣತಂತ್ರಗಳು, ಬಿಜೆಪಿ ಏನೆಲ್ಲ ರಣತಂತ್ರಗಳನ್ನ ಮಾಡ್ತಾ ಇದೆ ನೋಡಿ. ಬಾಗಲಕೋಟೆ ಅಲ್ಲಿ ಕಾಂಗ್ರೆಸ್ನಿಂದ HY ಮೇಟಿಯವರ ಪುತ್ರ, ಕಿರಿಯ ಪುತ್ರ ಉಮೇಶ್ ಮೇಟಿಯವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮತ್ತೊಂದು ಕಡೆ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ. 50-50 ಅಂತಾನೆ ಹೇಳಬಹುದು. ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಕೂಡ ಗೆಲ್ಲುವಂತಹ ಪಕ್ಷವೇ, ಆದ್ರೆ 50-50 ಮತದಾರ ಪ್ರಭು ಯಾರಿಗೆ ಮತ ಹಾಕ್ತಾನೆ ಕಾದು ನೋಡ್ಬೇಕಾಗತ್ತೆ. ಇಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಸಂಪೂರ್ಣ ಹೊಣೆಗಾರಿಕೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ ಹಾಕಲಾಗಿದೆ. ಶತಾಯ ಗತಾಯ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು. ಕಾಲಿಗೆ ಚಕ್ರ ಕಟ್ಕೊಂಡು ಒಂದ್ ರೀತಿಯಲ್ಲಿ ಸುಮಾರು 650ಕ್ಕೂ ಹೆಚ್ಚು ಜನರು ಅಲ್ಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಕಡೆಯವರು ಪ್ರತಿ ಮನೆಗೂ ತೆರಳಿ ಮತದಾರರ ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಒಂದ್ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಇದು ಪ್ರತಿಷ್ಠೆ. ಬಾಗಲಕೋಟೆಯಲ್ಲಿ ಗೆಲ್ಲೇಬೇಕು, ಉಮೇಶ್ ಮೇಟಿಯವರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆಯಾದ್ರೆ, ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಕೂಡ ಭರ್ಜರಿಯಾಗಿ ಬಾಗಲಕೋಟೆ ಕ್ಷೇತ್ರದಾದ್ಯಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ರಾಹುಲ್ ಜಾರಕಿಹೊಳಿ ಅವರು ಮನೆ ಮನೆಗೆ ತೆರಳಿ ಭರ್ಜರಿ ಪ್ರಚಾರದಲ್ಲಿ ತೊಡಕೊಂಡಿರೋದು ನೋಡಿ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಇಲ್ಲಿ ಅಹಿಂದ ಮತಗಳೇ ನಿರ್ಣಾಯಕವಾಗಿದೆ. ಬಾಗಲಕೋಟೆಯಲ್ಲಿ ಸುಮಾರು 1,25,000ಕ್ಕೂ ಹೆಚ್ಚು ಅಹಿಂದ ಮತದಾರರಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಅಹಿಂದ ನಾಯಕರು, ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ ವಹಿಸಲಾಗಿದೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು 1,25,000 ಅಹಿಂದ ಮತಗಳೇನಿದೆ ಆ ಮತಗಳ ಮೇಲೆ ಕಣ್ಣಿಟ್ಟಿರೋದ್ರಿಂದ, ಇಲ್ಲಿ ಅಹಿಂದ ಮತದಾರರು ನಿರ್ಣಾಯಕರಾಗಿರೋದ್ರಿಂದ ಆ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬಂದ್ರೆ ಕಾಂಗ್ರೆಸ್ನ ಗೆಲುವು ಬಹಳಷ್ಟು ಸುಲಭ. ಇದು ಒಂದು ಕಡೆ ವರ್ಕ್ ಆದ್ರೆ, ಈ ಕಡೆ ಬಿಜೆಪಿ ಶ್ರೀರಾಮುಲು ಅವರು ಕೂಡ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ವೀರಣ್ಣ ಚರಂತಿಮಠ ಅವರ ಪರವಾಗಿ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇರೋದು ಶ್ರೀರಾಮುಲು ಅವರು. ಕ್ಷೇತ್ರದಾದ್ಯಂತ ಸಂಚಾರವನ್ನ ಮಾಡಿ ಮತದಾರರನ್ನ ಮನವೊಲಿಸುವಂತಹ ಪ್ರಯತ್ನ. ಲಿಂಗಾಯತ ಮತಗಳನ್ನ, ಪ್ರಮುಖವಾಗಿ ಲಿಂಗಾಯತ ಮತಗಳನ್ನ ಕಣ್ಣಿಟ್ಟಿದ್ದಾರೆ ಬಿಜೆಪಿಯವರು. ಇಲ್ಲಿ ಕಾಂಗ್ರೆಸ್ನವರು 5 ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು, ಪಂಚ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ನವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿಗಳು ಯಾವ ರೀತಿ ವರ್ಕೌಟ್ ಆಯ್ತೋ, ಈಗ ಬೈ ಎಲೆಕ್ಷನ್ ಅಲ್ಲೂ ಕೂಡ ಬಾಗಲಕೋಟೆಯಲ್ಲಿ ಪಂಚ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ. ಕಳೆದ ಬಾರಿ HY ಮೇಟಿಯವರನ್ನ ಜನ ಯಾವ ರೀತಿ ಕೈ ಹಿಡಿದ್ರು, ಅದೇ ರೀತಿ HY ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರನ್ನ ಕೂಡ ಕೈ ಹಿಡಿತಾರೆ ಅನ್ನುವ ಒಂದು ರೀತಿಯ ಭರವಸೆಯಲ್ಲಿದ್ದಾರೆ ಕಾಂಗ್ರೆಸ್ನವರು. ಜನ ಮಾಡ್ತಾರ? ಇಲ್ಲಿ ಕಾಂಗ್ರೆಸ್ಸು ಒಂದು ಕಡೆ ಗ್ಯಾರಂಟಿ, ಇನ್ನೊಂದು ಕಡೆ ಅನುಕಂಪ. ಯಾಕಂದ್ರೆ HY ಮೇಟಿಯವರ ಮಕ್ಕಳು ಯಾವ ರೀತಿ ಕಣ್ಣೀರಿಟ್ರು, ಗಳಗಳನೇ ಕಣ್ಣೀರಿಡ್ತಾರೆ ಅವರ ಪುತ್ರಿ. ಯಾಕಂದ್ರೆ ಅವರ ಫ್ಯಾಮಿಲಿಯಲ್ಲೇ ಬಂಡಾಯ ಇತ್ತು ಟಿಕೆಟ್ ವಿಚಾರಕ್ಕೆ, ಅದೆಲ್ಲವೂ ಕೂಡ ಈಗ ಶಮನ ಆಗಿದೆ. ನಾವೆಲ್ಲರೂ ಕೂಡ ಒಂದು, ನಮ್ಮಲ್ಲಿ ಯಾವುದೇ ರೀತಿಯ ಒಡಕಿಲ್ಲ, ಬಂಡಾಯ ಇಲ್ಲ ಅಂತ ಹೇಳಿ ಇಡೀ ಕುಟುಂಬದವರೆಲ್ಲರೂ ಕೂಡ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಸಂಪೂರ್ಣವಾಗಿ ಉಸ್ತುವಾರಿಯನ್ನ ತಗೊಂಡಿದ್ದಾರೆ. ಕ್ಷೇತ್ರದಾದ್ಯಂತ ತಿರುಗ್ತಾ ಇದ್ದಾರೆ. ಅವರದ್ದೇ ಆದಂತಹ ಒಂದು ರೀತಿಯಲ್ಲಿ ಗ್ರೌಂಡ್ ಟೀಮ್ಗಳನ್ನ ರೆಡಿ ಮಾಡಿದ್ದಾರೆ. 650ಕ್ಕೂ ಹೆಚ್ಚು ಜನ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಟೀಮ್ ಅಲ್ಲಿ ಇದ್ದಾರೆ. ಇದೊಂದು ಕಡೆಯಾದ್ರೆ, ಬಿಜೆಪಿಯ ವೀರಣ್ಣ ಚರಂತಿಮಠ ಅವರು ಕಳೆದ ಬಾರಿ ಕೇವಲ 6,000 ಮತಗಳ ಅಂತರದಿಂದ ಸೋತಿದ್ದಾರೆ. ಬಿಜೆಪಿಯ ವೀರಣ್ಣ ಚರಂತಿಮಠ ಅವರು 3 ಸಲ MLA ಆದಂತವರು. ಕ್ಷೇತ್ರದಾದ್ಯಂತ ಒಳ್ಳೆ ಹಿಡಿತ ಇದೆ. ಪ್ರಬಲ ಮುಖಂಡರಾಗಿದ್ದಾರೆ, ಲಿಂಗಾಯತ ಪ್ರಬಲ ಮುಖಂಡರು.
ಕಳೆದ ಬಾರಿ 6,000 ಬರೀ 6,000 ಸೋಲು. ಯಾಕಂದ್ರೆ ಅವರ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿಂದ ಅವರಿಗೆ 10,000 ಓಟ್ಗಳು ಬರುತ್ತೆ. ಆ ಓಟ್ ಡಿವೈಡ್ ಆಗಿರೋದ್ರಿಂದ ಅವರು ಸೋತ್ರು ಅನ್ನುವಂತಹ ಮಾತು. ಆದರೆ ಈಗ ಮತ್ತೆ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಬಟ್ ಬಂಡಾಯ ಅಭ್ಯರ್ಥಿಯಾಗಿ 10,000 ಓಟ್ಗಳನ್ನು ತಗೊಂಡ್ರು. ಕಾಂಗ್ರೆಸ್ ಹೋಗಿ 10,000 ಆ ಓಟ್ಗಳೇನಾದ್ರೂ ಕಾಂಗ್ರೆಸ್ಗೆ ಹೋಗುತ್ತಾ, ಅಥವಾ ಬಿಜೆಪಿಯ ವೀರಣ್ಣ ಚರಂತಿಮಠ ಅವರಿಗೆ ಆ 10,000 ಓಟ್ಗಳು ಬಂದ್ರೆ ಇಲ್ಲಿ ವೀರಣ್ಣ ಚರಂತಿಮಠ ಅವರ ಗೆಲುವು ಬಹಳಷ್ಟು ಸುಲಭ ಆಗೋಗುತ್ತೆ. ಹಾಗಾಗಿ ಇಲ್ಲಿ ಅಹಿಂದ ಮತದಾರರು ನಿರ್ಣಾಯಕವಾಗಿರೋದ್ರಿಂದ ಆ 1,25,000 ಓಟ್ಗಳೇನಿದೆ ಅದು ನಿರ್ಣಾಯಕ ಪಾತ್ರ ವಹಿಸಿರೋದ್ರಿಂದ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರತಿಷ್ಠೆಯ ಕಣ. ಅದರಲ್ಲೂ ಬಿಜೆಪಿಗೆ ಈ 2 ಕ್ಷೇತ್ರ ದಾವಣಗೆರೆ ಬಾಗಲಕೋಟೆ ಎರಡನ್ನೂ ವಶ ಮಾಡಿಕೊಳ್ಳೋದ್ರಿಂದ ಅದು ಮುಂದಿನ ವಿಧಾನಸಭೆ ಚುನಾವಣೆಗೆ ಒಳ್ಳೆಯ ದಿಕ್ಸೂಚಿ. ಇನ್ನು 2 ಕ್ಷೇತ್ರ ಕೈವಶ ಮಾಡ್ಕೊಂಡ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೌದು ಜನ ಬೇಸತ್ತಿಲ್ಲ, ಸರ್ಕಾರ ನಮ್ಮ ಕಾರ್ಯಯೋಜನೆಯಿಂದ ಜನ ಈಗಲೂ ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಒಟ್ಟಾರೆ ಬಾಗಲಕೋಟೆಯಲ್ಲಿ 50-50 ಇರೋದ್ರಿಂದ ಮತದಾರ ಪ್ರಭು ಕೈಗೆ ಮಣೆ ಹಾಕ್ತಾನ ಅಥವಾ ಕಮಲಕ್ಕೆ ಮಣೆ ಹಾಕ್ತಾನ, ಎಲ್ಲದಕ್ಕೂ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ.